ಚಾಮರಾಜನಗರದ ನ್ಯಾಯಾಲಯ ರಸ್ತೆಯ ಗ್ರಾಹಕರ ವೇದಿಕೆಯ ಗಡಿನಾಡು ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿದ್ದ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಗುರುತಿಸಿ ಅವರ ಕಾರ್ಯವೈಖರಿಗಳನ್ನು ಪ್ರದರ್ಶಿಸಿ ಅವರನ್ನು ಉತ್ತೇಜಿಸಲು ನೀಡುವ ಸಲುವಾಗಿ ಸನ್ಮಾನವನ್ನು ಮಾಡುವುದರ ಮುಖಾಂತರವಾಗಿ ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಜಾಮೆಟ್ರಿ ಬಾಕ್ಸ್ಗಳನ್ನು ವಿತರಿಸಲಾಗಿರುತ್ತದೆ. ಜೈ ಭುವನೇಶ್ವರಿ, ಕನ್ನಡಾಂಬೆಗೆ, ಕನ್ನಡ ಸಂಘಟನೆಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಜಯ ಹೇ ಕರ್ನಾಟಕ ಮಾತೆ. पहिला पण आपण ದಯವಿಟ್ಟು ವೇದಿಕೆಗೆ ಸಾಹೇಬರು ಬರಬೇಕು ಅಂತ ವಿನಂತಿಸ್ತೇನೆ. ಎಲ್ಲರೂ ದೊಡ್ಡದಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಈಗ ಫ್ಲಾಗ್ ಫ್ಲಾಗ್ ಅಲ್ಲಿ ಸಡನ್ಲಿ ಒಳಗೆ ಬೈತಲ್ಲ ಫ್ಲೋಲಿ ಬರ್ತದ ಕ್ಯಾಮ್ರಾಮನ್ ತಿಕಡ ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ಕನ್ನಡ ಬಾಳಲಿ, ಕನ್ನಡ ಬೆಳಗಲಿ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಪರ ಹೋರಾಟಗಾರರಿಗೆ ಜಯವಾಗಲಿ, ಜಯ ಹೇ ಕರ್ನಾಟಕ ಮಾತೆ. ನಾವು ನಮ್ಮ ಮನೆಯಲ್ಲಿ ಬೆಳೆಸ್ಬೇಕು, ಫಸ್ಟ್ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ನಾವು ಯಾಕಂತಂದ್ರೆ ನಾವೆಲ್ಲ ಕನ್ನಡ ಇಟ್ಕೊಂಡೆ ಬೆಳೆದ್ರೆ ಅದು ಈಗ ನಾವು ನೋಡ್ತೀವಿ ತುಂಬ ಖೇದಕರವಾದ ಸಂಗತಿ. ನಾವೆಲ್ಲ ಕನ್ನಡ ಮಾತಾಡ್ತೀವಿ, ಮಕ್ಕಳ ಜೊತೆ ಇಂಗ್ಲೀಷ್ ಮಾತಾಡೋದು ಅದೆಲ್ಲ ಅಲ್ಲ. ಯಾಕಂದರೆ ನಮ್ಮ ತಾಯಿನ ನಾವು ತಾಯಿನೇ ಅನ್ಬೇಕು, ದೊಡ್ಡಮ್ಮನೇ ಅನ್ಬೇಕು. ಹೀಗಾಗಿ ನಮ್ಮ ಮಾತೃಭಾಷೆಯನ್ನು, ಯಾಕಂತಂದರೆ ನಾನು PhD ಮಾಡ್ತಾ ಇರೋದು ಕೂಡ ಇದೇ ವಿಚಾರವಾಗಿ. ನನ್ನ PhD ವಿಚಾರದಲ್ಲೂ ಕೂಡ ಯಾವ ಒಂದು ವ್ಯಕ್ತಿಗೆ ನಾವು ಮಾತೃಭಾಷೆಯನ್ನು ಕಲಿಸ್ತೀವೋ ಆ ಒಂದು ಬೌದ್ಧಿಕವಾದ, ಮಾನಸಿಕವಾದ ಮತ್ತು ವೈಜ್ಞಾನಿಕವಾದ ವಿಕಾಸವಾದ ತತ್ವವನ್ನು ನಾನು PhD ಮಾಡ್ತಾ ಇರೋದು. ಮಾತೃಭಾಷೆಯಲ್ಲೇ ಏನೋ ಶಿಕ್ಷಣ ಮಾಡಬೇಕು ಅನ್ನುವಂಥದ್ದು ನನ್ನ PhD ವಾದ ಇರ್ತದೆ. ಅದನ್ನು ನಾನು ಮಂಡಿಸ್ತಾ ಇದ್ದೀನಿ ಈ ಜನವರಿಯಲ್ಲಿ. ಸೊ ಹೀಗಾಗಿ ನಾವು ಸೈಂಟಿಫಿಕ್ ಆಗಿ ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿದ್ರು ಕೂಡ ನಾವು ಜಪಾನ್ ದೇಶವನ್ನು, ಜರ್ಮನಿ ದೇಶವನ್ನು ತೆಗೆದುಕೊಂಡಾಗ ವಿಜ್ಞಾನವನ್ನು ಅವರು ತಮ್ಮ ಮಾತೃಭಾಷೆಯಲ್ಲಿ ಓದ್ತಾರೆ. ಹೀಗಾಗಿ ಅವರು ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದಾರೆ. ನಮ್ಮ ಮಾತೃಭಾಷೆಯಲ್ಲೂ ಕೂಡ, ಯಾಕಂದರೆ ಎಷ್ಟೊಂದು ನಾವು ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್, ಎಷ್ಟೊಂದು ಒಳ್ಳೆ ವಿಚಾರಗಳಿದ್ದಾವೆ ನಮ್ಮ ಕನ್ನಡ ಇದರಲ್ಲೇ ಕೂಡ. ಹೀಗಾಗಿ ಆಮೇಲೆ ನಾವು ಏನು ತಿಳ್ಕೊಬೇಕು ಅಂತಂದರೆ, ನಾವು ಧಾರವಾಡದಲ್ಲಿ ಬಂದಿರೋದ್ರಿಂದ, ಫಾದರು ಇರೋದ್ರಿಂದ ಒಂದು ಮಾತು ನೆನಪಾಗ್ತದೆ. ರೆವರೆಂಡ್ ಕಿಟ್ಟಲ್ ಅವರು ಕೂಡ ಒಂದು ಕನ್ನಡ ತರ್ಜಿಮೆಯನ್ನು ಮಾಡ್ತಾರೆ. ಇಂಗ್ಲೀಷ್ ಅನುವಾದವನ್ನು ಕನ್ನಡದಲ್ಲಿ ಯಾವ್ಯಾವ ಶಬ್ದವನ್ನು ಬಳಸ್ಬೇಕು ಅನ್ನೋದನ್ನು ಮಾಡ್ತಾರೆ. ಅದು ಕೂಡ ನಮ್ಮ ಧಾರವಾಡದಿಂದ ಉತ್ಪತ್ತಿ ಆಗಿರೋದು. ಸೊ ಹೀಗಾಗಿ ಎಲ್ರಿಗೂ ನಾನು ಹೇಳೋದಿಷ್ಟೇ, ನಮ್ಮ ಮಾತೃಭಾಷೆಯನ್ನು ನಾವು ಪ್ರೀತಿಸಬೇಕು. ಬೇರೆ ಭಾಷೆಯನ್ನು ನಾವು ವ್ಯವಹಾರಿಕವಾಗಿ ಕಲಿಯೋಣ, ಬಟ್ ನಮ್ಮ ಮಾತೃಭಾಷೆಯನ್ನು ನಾವು ಮನೆಯಲ್ಲೂ ಇಟ್ಕೋಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಯಾಕಂತಂದರೆ ಕನ್ನಡ ಲಾಸ್ಟ್ ನಾವು ಮೊನ್ನೆ ಗಂಧದ ಗುಡಿ ಪಿಕ್ಚರ್ ನೋಡ್ಬೇಕಾದ್ರೆ ಲಾಸ್ಟಿಗೆ ಒಂದು ಹೇಳ್ತಾರೆ ಅವರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲೆಂದು ಕನ್ನಡವಾಗಿ, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ಇದನ್ನೆಲ್ಲ ನಾವು ನೋಡಿದಾಗ ನನಗೆ ಕುವೆಂಪು ಅವರು ಒಂದು ನೆನಪಾಗ್ತದೆ. ಏನು ಅಂತಂದರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಇದು ಎಲ್ಲರಿಗೂ ಸತ್ಯವಾದಂಥ ಮಾತು. ಎಂತೆಂಥ ನಾಡು ನುಡಿ ಅಪರೂಪದ ಕವಿಗಳನ್ನು, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಕಂಡಂಥ ನಮ್ಮ ನಾಡಿದು. ಇದನ್ನು ನಾವು ಬೆಳೆಸಿ ಉಳಿಸಿ ಹೋಗುವಂಥ ಜವಾಬ್ದಾರಿ ನಮ್ಮಗಳ ಮೇಲಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ದಿನ ಅಲ್ಲ, ಪ್ರತಿದಿನವೂ ನಾವು ಕನ್ನಡವನ್ನು ಪೂಜಿಸಬೇಕು, ಕನ್ನಡವನ್ನು ಆರಾಧಿಸಬೇಕು, ಕನ್ನಡವನ್ನು ಉಸಿರಿಸಬೇಕು.
ಯಾಕಂದ್ರೆ ಇದರಿಂದ ನಮ್ಗೆ ಅನ್ನ ಸಿಗ್ತಾ ಇರೋದು, ಇಲ್ಲಿ ಗಾಳಿನ ನಾವು ಕುಡಿತಾ ಇರೋದು, ಇಲ್ಲಿ ನೀರನ್ನು ಕುಡಿತಾ ಇರೋದು, ಇಲ್ಲಿ ಅನ್ನವನ್ನು ತಿಂತಾ ಇರೋದು. ಹೀಗಾಗಿ ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಎಲ್ಲ ಸಂಘಟನೆಯವರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೆ ತುಂಬ ಪ್ರೀತಿಪೂರ್ವಕವಾಗಿ ಇಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಮುರಳಿಯ ಸಾಹೇಬರಿಗಾಗಿರ್ಬೋದು, ಆಗಿರ್ಬೋದು, ಗೋವಿಂದಣ್ಣವ್ರಿಗಾಗಿರ್ಬೋದು, ಕುಮಾರ್, ಶಿವಣ್ಣ, ಉಳಿದ ಎಲ್ಲ ಪದಾಧಿಕಾರಿಗಳು, ಹಾಗೆ ನಮ್ಮ ಅಧಿಕಾರಿಗಳಂತ ಇಬ್ರಾಹಿಂ ಅವರು ಬಂದಿದ್ದಾರೆ, ಮಂಜುನಾಥ್ ಅವರು ಬಂದಿದ್ದಾರೆ, ಮೋಹನ್ ಅವರು ಬಂದಿದ್ದಾರೆ, ಎಲ್ಲ ಮೀಡಿಯಾದವ್ರು ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಬಂದಿದ್ದಾರೆ. ಎಲ್ರಿಗೂ ಮತ್ತೆ ಪುನಃ ಅವಕಾಶ ನಮಗಿಂತ ಅವಕಾಶ ಸಿಗಲಿ, ಮತ್ತೆ ನಿಮ್ಗಳ ಜೊತೆ ಒಡನಾಡ ಮಾಡುವಂಥ ಸುಸಂದರ್ಭ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವೇದಿಕೆ ತುಂಬ ಉತ್ತಮವಾದಂಥ ವೇದಿಕೆಯನ್ನು ಇಟ್ಟಿದ್ರಿ. ಗಂಧದ ಗುಡಿ ವೇದಿಕೆ ಅಂತ ಇಟ್ಟಿದ್ರಿ. ಇದು ಕೂಡ ಶ್ಲಾಘನೆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಗಂಧದ ಗುಡಿ ಅಂತ ಇಟ್ಟಿದ್ದೀರಿ. ಈಗ ಇದೇ ರೀತಿ ಹೆಚ್ಚೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಗೆ ಒಲೆದು ಬರಲಿ, ಸನ್ಮಾನ ಮಾಡುವಂಥ ವೇದಿಕೆಯಲ್ಲಿ ಅಷ್ಟೇ ತುಂಬ ನಾವು ಬೇರೆ ಬೇರೆ ನಾವು ಕೊಡೋಕ್ಕಿಂತ ಕನ್ನಡ ಪುಸ್ತಕಗಳನ್ನು ಯಾರ್ಯಾರು ನಾವು ಭೇಟಿ ಆಗ್ಬೇಕು